ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ವಾಗ್ದೇವ್ಯೈ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಎಲ್ಲ ಪ್ರೇಕ್ಷಕ ಬಂಧುಗಳಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಶುಭಾಶಯಗಳು. ಎಲ್ಲ ರಾಶಿಯವರಿಗೆ ಸಕಲ ರೀತಿ ಶುಭಗಳು, ಸಕಲ ಐಶ್ವರ್ಯ, ಆರೋಗ್ಯ, ಭೋಗ ಭಾಗ್ಯಗಳು, ಸಕಲ ರೀತಿಯಲ್ಲೂ ವಿಜಯ, ದೈವಿಕ ಅನುಗ್ರಹ, ಆಶೀರ್ವಾದ, ಎಲ್ಲ ಗ್ರಹ ಅನುಕೂಲಗಳು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರಲಿ ಎಂದು ಆಶಿಸುತ್ತಾ 2025-26 ಯುಗಾದಿಯಿಂದ ಯುಗಾದಿವರೆಗೆ ಮೇಷರಾಶಿಯ ಯುಗಾದಿ ಗೋಚಾರ ಫಲಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅಶ್ವಿನಿ ನಕ್ಷತ್ರದ 1, 2, 3, 4ನೇ ಪಾದ, ಭರಣಿ ನಕ್ಷತ್ರದ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರದ 1ನೇ ಪಾದ. ಹೆಸರಿನ ಮೊದಲಕ್ಷರದಿಂದ ಕರೆಯಲ್ಪಡುವಂತಹ ಅಕ್ಷರಗಳು ಚು, ಚೆ, ಚೋ, ಚೋ, ಲಾ, ಲಿ, ಲೇ, ಲೋ. ಇವರೆಲ್ಲರೂ ಸಹ ಮೇಷರಾಶಿಯವರಾಗಿರ್ತಾರೆ. ಮೇಷರಾಶಿಯವರಿಗೆ ಈ ವರ್ಷ ಆದಾಯ 2, ವ್ಯಯ 14. ಹೀಗಿರುವುದರಿಂದ ನೀವು ಖರ್ಚುಗಳ ಬಗ್ಗೆ ವಿಶೇಷ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಇಲ್ಲವೆಂದರೆ ಆರ್ಥಿಕ ಇಬ್ಬಂದಿ, ಸಾಲಗಳು ಬೆಳೆಯುವಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ. ಲೇವಾದೇವಿ, ಫೈನಾನ್ಸು, ವ್ಯವಹಾರದ ಬಗ್ಗೆ ತುಂಬ ಜಾಗೃತೆ ವಹಿಸಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗಿದೆ. ಅನಾವಶ್ಯಕವಾದಂಥ ಖರ್ಚುಗಳನ್ನು ಕಡಿಮೆ ಮಾಡಿ ದುಬಾರಿ ಖರ್ಚುಗಳನ್ನು ತಗ್ಗಿಸುವುದು ತುಂಬ ಅನಿವಾರ್ಯವಾಗಿದೆ. ಯಾವುದಾದರೂ ವಸ್ತು ಕೊಳ್ಳಲೇಬೇಕೆಂದುಕೊಂಡರೆ ಅದು ನನಗೆ ಅನಿವಾರ್ಯನಾ ಎಂದು ಯೋಚಿಸುವುದು ಬಹಳ ಮುಖ್ಯವಾಗಿದೆ. ಖರ್ಚು ಮಾಡಿದರೆ ಮತ್ತೆ ಅದನ್ನು ನಿಭಾಯಿಸುವಂತಹ ಶಕ್ತಿ ಇದೆಯಾ ಎಂದು ಆಲೋಚನೆ ಮಾಡುವುದು ಅವಶ್ಯಕತೆ ಇದೆ. ಮನೆ ಕಟ್ಟುವಾಗ, ಹೊಸ ವಾಹನ ಕೊಳ್ಳುವಾಗ ವಿಪರೀತ ಖರ್ಚುಗಳು ಬಂದೇ ಬರುತ್ತದೆ. ಈ ವರ್ಷದಲ್ಲಿ 10 ಬಾರಿ ಯೋಚನೆ ಮಾಡಿ ಖರ್ಚು ಮಾಡುವುದು ಮುಖ್ಯವಾಗಿದೆ. ಯೋಚನೆ ಮಾಡಲೇಬೇಕಾಗಿದೆ. ನಂತರ ರಾಜಪೂಜ್ಯ 5, ಅವಮಾನ 7. ನಿಮ್ಮನ್ನು ಕಂಡರೆ ಬೆಂಕಿ ಉಗುಳುವವರು, ಕೆಳಗೆ ಬಿದ್ದರೆ ಖುಷಿ ಪಡುವವರು ಜಾಸ್ತಿ ಇರುತ್ತಾರೆ. ಜಾಗ್ರತೆ ವಹಿಸಿ. ನೀವು ಹಾಳಾಗಬೇಕೆಂದುಕೊಳ್ಳುವವರು ಜಾಸ್ತಿ ಇರುತ್ತಾರೆ. ನಿಮ್ಮನ್ನು ಸಂಕಷ್ಟಗಳಿಗೆ ಗುರಿ ಮಾಡುವವರು ನರದೃಷ್ಟಿ, ನರದೋಷ ವಿಪರೀತವಾಗಿದೆ. ನಿಮಗೆ ಗೌರವ, ಕೀರ್ತಿ ಕಡಿಮೆ ಆಗುವಂತಹ ಅವಕಾಶ ಜಾಸ್ತಿ ಇದೆ. ಯಾರ ಬಳಿಯಾದರೂ ಮಾತನಾಡುವಾಗ ಜಾಗೃತ ವಹಿಸಿ. ಅದರಲ್ಲೂ ಶತ್ರುಗಳ ಬಳಿಯಲ್ಲಿ ಜಾಗೃತವಾಗಿ ಇರಲೇಬೇಕಾದಂಥ ಅನಿವಾರ್ಯ ಇದೆ. ರಾಹು ಮೀನರಾಶಿಯಲ್ಲಿ ಸಂಚರಿಸುವ ಕಾರಣ ಮನಸ್ಸು, ಮಾತು ದೃಢವಾಗಿಸಿಕೊಳ್ಳಬೇಕು. ಏಕೆಂದರೆ ಮನೋವೇದನೆ ಕಂಡು ಬರುತ್ತಿದೆ. ಮಾನಸಿಕ, ದೈಹಿಕ ಆರೋಗ್ಯ ಬೇಕಾದರೆ ದೈವಾರಾಧನೆ ಮಾಡಿದರೆ ಮಾತ್ರ ನಿಮಗೆ ಸಿಗುತ್ತದೆ ವಿನಃ, ದೈವಶಕ್ತಿ ಮಾತ್ರ ನಿಮಗೆ ಸಹಾಯ ಮಾಡುತ್ತದೆ ವಿನಃ ಬೇರೆ ಯಾವುದು ಸಹಾಯಕ್ಕೆ ಬರೋದಿಲ್ಲ. ಮೇ 18ನೇ ತಾರೀಕಿನಿಂದ ಇಡೀ ವರ್ಷ ಪೂರ್ತಿ ಕುಂಭರಾಶಿಯಲ್ಲಿ ಲಾಭಸ್ಥಾನದಲ್ಲಿ ರಾಹು ಮತ್ತು ಕೇತು ಪಂಚಮ ಸ್ಥಾನದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಸಂಚಾರ ಮಾಡುವ ಕಾರಣ ನಿಮಗೆ ಅದ್ಭುತವಾದಂತಹ ಅನುಕೂಲಗಳು ಏರ್ಪಡುವವು. ನಿಮಗೆ ಪರವಾಗಿಲ್ಲ, ಚೆನ್ನಾಗಿದೆ ರಾಹು ಕೇತುಗಳ ಕಡೆಯಿಂದ. ಮಾರ್ಚ್ 30ರ ನಂತರ ಶನಿ ಮಹಾರಾಜ ವರ್ಷ ಪೂರ್ತಿ ಮೀನರಾಶಿಯಲ್ಲಿ ಸಂಚರಿಸುವ ಕಾರಣ ಇದರ ಪ್ರಭಾವ ಮಾತ್ರ ತುಂಬ ತೀವ್ರವಾಗಿರುತ್ತದೆ. 7ನೇ ಶನಿ ಕಾಟ ಶುರುವಾಗುತ್ತದೆ. ಎಲ್ಲ ರೀತಿಯ ಪ್ರಮಾದಗಳು ಕಂಡುಬರುತ್ತಿವೆ. ನಿಮ್ಮ ಜನ್ಮರಾಶಿಗೆ ಮೊದಲ ಬಾರಿ ಶನಿ ಬಂದರೆ ತುಂಬ ತೊಂದರೆದಾಯಕ. 2ನೇ ಬಾರಿ ಸ್ವಲ್ಪ ಪರವಾಗಿಲ್ಲ. 3ನೇ ಬಾರಿ ಅಂತೂ ತೊಂದರೆ, ತಾಪತ್ರಯಗಳು ವಿಪರೀತವಾಗಿರುತ್ತವೆ. ಜೊತೆಗೆ ಶನಿ ದಶೆ ಇದ್ದರೆ ಸಂಕಷ್ಟಗಳು ಜಾಸ್ತಿ ಇರುತ್ತದೆ. ತಂದೆಗೆ ಕಷ್ಟ, ತಂದೆ ಜೊತೆಯಲ್ಲಿ ಸಮಸ್ಯೆಗಳು, ಇವೆಲ್ಲವೂ ಸಹ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ. ಗುರು ವರ್ಷದ ಪ್ರಾರಂಭದಲ್ಲಿ
ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವ ಕಾರಣ ಆಗ ಮಾತ್ರ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ನಂತರ ಅಂದರೆ ಮೇ ತಿಂಗಳು 15ನೇ ತಾರೀಕಿನಿಂದ ಗುರು ಮಿಥುನ ರಾಶಿಯಲ್ಲಿ ಲೋಹಮೂರ್ತಿಯಾಗಿ ಸಂಚರಿಸುವುದರಿಂದ ಅಲ್ಲಿಂದ ನಿಮಗೆ ಬಹಳ ಇಬ್ಬಂದಿ ಪರಿಸ್ಥಿತಿಗಳು ಹೆಚ್ಚಾಗುತ್ತವೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಜೀರ್ಣದೋಷ ವ್ಯಾಧಿಗಳು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳದೆ ಇರುವುದು, ನಿದ್ರೆ ಬರುವುದಿಲ್ಲ. ಈ ವರ್ಷ ತುಂಬ ಇಬ್ಬಂದಿ ಪರಿಸ್ಥಿತಿಗಳು ಕಾಡುತ್ತವೆ. ಕಟಕ ರಾಶಿಯಲ್ಲಿ ಕುಜ ನೀಚ ಫಲಗಳನ್ನು ಮತ್ತು ಕೆಲವು ದುಷ್ಪರಿಣಾಮಗಳನ್ನು ನೀಡುವನು. 5ನೇ ತಾರೀಕು ಜೂನ್ 2025ರಿಂದ ಸಣ್ಣ ಸಣ್ಣ ಇಬ್ಬಂದಿಗಳನ್ನು ನೀಡುವನಾದರೂ ಕಡೆಗೆ ಒಳ್ಳೆಯ ಫಲಗಳನ್ನು ನೀಡುವನು. ಶುಭಕರವಾಗಿರುತ್ತದೆ. ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಶುಭ ಫಲಗಳನ್ನು ಸಹ ನೀವು ಅನುಭವಿಸುತ್ತೀರಿ. ಎಲ್ಲ ಗ್ರಹಗತಿಗಳ ಪ್ರಭಾವದಿಂದ ಮೇಷರಾಶಿಗೆ ಹೇಗಿರುತ್ತದೆ ಎಂದರೆ ಈ ವರ್ಷ ಮಿಶ್ರ ಫಲಗಳು ಹೆಚ್ಚಾಗಿ ಕಾಣುತ್ತಿದೆ. ತುಂಬ ಜಾಗೃತ ವಹಿಸಬೇಕಾದಂಥ ಅನಿವಾರ್ಯತೆ ಇದೆ. ಗೋಚಾರ ಫಲವಂತೂ ಅಸಲಿಗೆ ಚೆನ್ನಾಗಿಲ್ಲ. ಮತ್ತು ಮಧ್ಯದಲ್ಲಿ ಒಳ್ಳೆಯ ಫಲಗಳು ಇವೆ. ಆದರೆ ಯಾವುದೇ ಕಾರಣಕ್ಕೂ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ, ಕಂಗಾಲು ಪಡುವ ಅವಶ್ಯಕತೆ ಇಲ್ಲ. ಬಹಳಷ್ಟು ಜನ ನಿಮಗೆ ಭಯಪಡಿಸುವರು. ಪ್ರಸ್ತುತ ಕಾಲದಲ್ಲಿ ಎಲ್ಲವನ್ನು ನಾವು ನೋಡುತ್ತಿದ್ದೇವೆ. ಭಯ ಮಾತ್ರ ಬೇಡ. ಭಯಪಟ್ಟರೆ ಪೆಟ್ಟುಗಳ ಮೇಲೆ ಪೆಟ್ಟುಗಳು ಬೀಳುತ್ತವೆ. ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾನಸಿಕವಾಗಿ, ಶಾರೀರಿಕವಾಗಿ, ಹಣಕಾಸಿನ ವಿಚಾರವಾಗಿ, ವೃತ್ತಿ ಬದುಕಿನ ಕಾರಣದಿಂದಾಗಿ ಧೈರ್ಯವಾಗಿದ್ದರೆ ನಿಮಗೆ ದೈವ ಬಲ ಇದೆಯಾ? ನಿಮ್ಮನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಈ ವರ್ಷ ನಿಮಗೆ ಬೇಕಾಗಿರುವುದು ಮನೋಧೈರ್ಯ ಮಾತ್ರ ನಿಮ್ಮನ್ನು ರಕ್ಷಿಸುತ್ತದೆ. ಇಬ್ಬಂದಿಗಳು, ಪ್ರಮಾದಗಳು, ಅನಾರೋಗ್ಯ ಸಮಸ್ಯೆಗಳು ಯಥೇಚ್ಛವಾಗಿದ್ದಾವೆ. ಹವಾಮಾನ ತಡೆದುಕೊಳ್ಳಲು ಆಗದ ರೀತಿಯ ಸಮಸ್ಯೆಗಳು ಇವೆ. ವಿರಕ್ತಿ ಆಲೋಚನೆ ಬರುತ್ತದೆ. ಈ ಜೀವನವೇ ಬೇಡಪ್ಪ ಎಂಬ ಆಲೋಚನೆ ಬರುತ್ತದೆ. ಎಷ್ಟೋ ಬಾರಿ ಆತ್ಮಹತ್ಯೆಗೆ ಮನಸ್ಸು ಪ್ರೇರೇಪಿಸುತ್ತದೆ. ಅನೇಕ ರೀತಿಯ ನಂಬಿಕೆ ದ್ರೋಹಗಳು ನಡೆಯುತ್ತವೆ. ಕುಟುಂಬದಲ್ಲಿ ಸಂಕಷ್ಟಗಳು ಬಹಳ ಇರುತ್ತವೆ. ಸಮಸ್ಯೆ ಮೇಲೆ ಸಮಸ್ಯೆಗಳು ನಿಮ್ಮ ಮೇಲೆ ಎರಗುವವು. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಎಷ್ಟೇ ಸಮಸ್ಯೆಗಳು ಬಂದರೂ ಈ ವರ್ಷ ನೀವು ಸಣ್ಣದಾಗಿ ಆ ಸಮಸ್ಯೆಗಳನ್ನು ನೋಡಿದ್ರೆ, ಆ ಸಮಸ್ಯೆಗಳ ಬಗ್ಗೆ ಜಾಗೃತ ವಹಿಸಿದ್ರೆ ಸಹಜವಾಗಿ ಎಲ್ಲ ಸುಲಭವಾಗಿ ಎದುರಿಸ್ಬೋದು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾವುದೇ ಸಮಸ್ಯೆ ಬಂದರೂ ಮೊದಲು ಬಾಧೆ ಆಗುತ್ತೆ. ಏನಪ್ಪ ಎಲ್ಲ ಕಷ್ಟಗಳು ನನಗೆ ಬಂದಿದೆ ಎಂದುಕೊಳ್ಳಿವಿರಿ. ಜೀವನವೇ ಬೇಡ, ಸಾಕಪ್ಪ ಸಾಕು ಎನ್ನುವ ಪರಿಸ್ಥಿತಿ ಬಂದರೂ ಮತ್ತೆ ಪುಟಿದೇಳುತ್ತೀರಿ. ಒಳ್ಳೆಯ ಪರಿಸ್ಥಿತಿಗಳನ್ನು ವಾಪಸ್ ಪಡೆಯುವಿರಿ. ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಧೈರ್ಯವಾಗಿರಿ. ಸಾಹಸವೇ ವಿಜಯದ ಮೆಟ್ಟಿಲು. ಯಾವುದೇ ಪ್ರಾರಂಭ ಮಾಡಿದರೂ ಆಲಸ್ಯವಾಗಿ ಜರುಗುತ್ತದೆ ವಿನಃ ಬೇಗ ಆಗುವುದಿಲ್ಲ. ಪ್ರತಿ ಕೆಲಸವನ್ನು ಸಹ ಛಲ ಬಿಡದೆ ಇಟ್ಕೊಂಡು, ಅಂದರೆ ಪಾಸಿಟಿವ್ ಆಗಿ ಹಾಗೇ ಆಗುತ್ತೆ ಎನ್ನುವ ಭಾವದಲ್ಲಿ ಪ್ರತಿ ಕೆಲಸಗಳನ್ನು ಮಾಡಿದರೆ ನಿಮಗೆ ವಿಜಯವು ಲಭಿಸುವುದು ಗ್ಯಾರಂಟಿ. ಬಂಧು ಮಿತ್ರರ ಸಪೋರ್ಟು, ಅವರ ಪ್ರೀತಿ ವಿಶ್ವಾಸ ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಅವರನ್ನು ದೂರ ಮಾಡಿಕೊಳ್ಳಬಾರದು. ಕಷ್ಟ ನಷ್ಟ ಬಂಧು ಮಿತ್ರರ ಸಹಕಾರದಿಂದ ಅವರ ಅಭಿಮಾನ ನಿಮ್ಮೊಂದಿಗೆ ಇದೆ. ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಈ ವರ್ಷ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ಕಾಣುತ್ತಿದೆ. ಗೃಹ ಪ್ರವೇಶ, ಮದುವೆ ಮುಂಜಿ ಬ್ರಹ್ಮಾಂಡವಾಗಿ ನಡೆಯುವಂಥದ್ದು ಕಾಣುತ್ತಿದೆ. ಆದರೆ ಪ್ರಯತ್ನವಿಲ್ಲದೆ ಯಾವುದೇ ಕೆಲಸಗಳು ಜರುಗುವುದಿಲ್ಲ. ಮರಳಿ ಯತ್ನ ಮಾಡು ಎನ್ನುವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ಆ ರೀತಿ ಮಾಡಿದಾಗ ವಿಜಯ ಮಾಲೆ ನಿಮಗೆ ಸಿಗುವುದು ಶತಸಿದ್ಧ. ಪ್ರತಿಯೊಂದು ಹಾರ್ಡ್ ವರ್ಕ್ ಮಾಡಿದರೆ ನಿಮ್ಮ ಹಾರ್ಡ್ ವರ್ಕ್ನಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವುದು. ಹಾರ್ಡ್ ವರ್ಕ್ ಮತ್ತು ಕಷ್ಟ ಪರಿಶ್ರಮದಿಂದ ಆದಾಯ ಗಳಿಸುವಿರಿ. ಯಾವುದೇ ಆದರೂ ಈಸಿಯಾಗಿ ಆಗುವುದಿಲ್ಲ. ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯ ಇರುತ್ತದೆ. ಹೀಗೆ ಇದ್ದಾಗ ಅವಶ್ಯವಿರುವುದನ್ನು ಖರ್ಚು ಮಾಡಿದರೆ
ನಿಮಗೆ ತಾಪತ್ರಯಗಳು ಕಡಿಮೆ ಆಗುವುದು ಜಾಗೃತ ವಹಿಸಿ. ಇಷ್ಟ ಬಂದಂಗೆಲ್ಲ ಖರ್ಚು ಮಾಡಿದರೆ ಸಾಲವಾಗುವುದು. ಲಂಗೋ ಲಗಾಮ್ ಇಲ್ಲದೆ ಖರ್ಚು ಮಾಡಿದರೆ ವಿಪರೀತ ಸಾಲಗಳಾಗುವು. ಪ್ರತಿ ತಿಂಗಳು EMI ಕಟ್ಟಬೇಕಾಗುತ್ತದೆ. ವಿಧ ವಿಧವಾದಂಥ ಸಾಲಗಳು ಮಾಡಿಕೊಂಡರೆ ಅದನ್ನು ನಿಭಾಯಿಸೋದು ಹೇಗೆ? ಕಷ್ಟವಾಗುತ್ತದೆ. ಈ ರೀತಿ ಅವಾಂತರ ತಂದುಕೊಳ್ಳಬೇಡಿ ಎನ್ನುವುದೇ ನಮ್ಮ ಕಳಕಳಿಯ ಮನವಿ. ಜೊತೆಗೆ ಮನೋಧೈರ್ಯ ನಿಮ್ಮನ್ನು ಸಂಜೀವನಿಯಂತೆ ರಕ್ಷಿಸುತ್ತದೆ. ಭೂ ಗೃಹ ನಿರ್ಮಾಣ ಕಾರ್ಯಗಳೆಲ್ಲವೂ ನಿಧಾನಗತಿಯಲ್ಲಿ ಸಾಗುತ್ತವೆ. ಅಂದರೆ ಯಾವುದೋ ಕಾರಣದಿಂದ 6 ತಿಂಗಳಲ್ಲಿ ಆಗುವಂಥ ಕೆಲಸಗಳು 9 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಆಗುವಂತಹ ಸಂಭವ ಹೆಚ್ಚಾಗಿರುತ್ತದೆ. ಈ ಸಾಧ್ಯತೆಗಳು ಕಾಣುತ್ತಿವೆ. ಕ್ರಯ ವಿಕ್ರಯಗಳು ನಿಧಾನವಾಗುತ್ತದೆ. ಎಚ್ಚರ ವಹಿಸಿ. ಎಂದರೆ ವ್ಯವಹಾರಗಳು ನಿರ್ಣಯಕ್ಕೆ ಬರದೇ ಇರುವುದು, ಹಣದ ಮುಗ್ಗಟ್ಟು, ಡಾಕ್ಯುಮೆಂಟ್ಸ್ ಲೇಟಾಗಿ ಸಿಗುವುದು, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಸ್ವಲ್ಪ ಡಿಲೇ ಆಗುವುದು, ಯಾವುದಾದ್ರೂ ಒಂದು ಸಮಸ್ಯೆಯ ಜೊತೆ ಹೋರಾಟ ಇದ್ದೇ ಇರುತ್ತದೆ. ಉದ್ಯೋಗದ ವಿಷಯದಲ್ಲಿ ಇರಬಹುದು, ಎಜುಕೇಷನ್ ವಿಷಯದಲ್ಲಿರ್ಬೋದು, ವಾಹನ ವಿಷಯದಲ್ಲಿರ್ಬೋದು ಅಸಂತೃಪ್ತಿ ಹೆಚ್ಚಾಗಿ ಕಾಣುತ್ತದೆ. ವಿದ್ಯಾರ್ಥಿಗಳಿಗೂ ಸಹ ಯಾವುದೋ ವಿಧದಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದು ಕಾಣುತ್ತಿದೆ. ಓದುವುದರಲ್ಲಿ, ಬರೆಯುವುದರಲ್ಲಿ ಯಾವುದರ ಬಗ್ಗೆಯೂ ಇಂಟ್ರೆಸ್ಟು, ಆಸಕ್ತಿ ಇರುವುದಿಲ್ಲ. ಈ ತರಹ ವಿಷಯಗಳು ನಿರಂತರವಾಗಿ ವರ್ಷಪೂರ್ತಿ ಕಾಣುತ್ತಿದೆ. ಮುಖ್ಯವಾಗಿ ಶ್ರದ್ಧೆ ಇರಬೇಕಾಗುತ್ತದೆ. ಶ್ರದ್ಧೆ ಇದ್ದರೆ ಈ ಜೀವನ ಹೋರಾಟದಲ್ಲಿ ಯಶಸ್ವಿ ಆಗಿರುವಿರಿ. ಇಲ್ಲವೆಂದರೆ ಇಬ್ಬಂದಿ ಪರಿಸ್ಥಿತಿ ಏರ್ಪಡಾಗುವುದು. ಯಾವುದೇ ಕೆಲಸ ಮಾಡಿದರೂ ಆಗುತ್ತೆ ಎನ್ನುವಂತಹ ಆಶಾ ಮನೋಭಾವದಿಂದ, ಉತ್ಸಾಹದಿಂದ ಮಾಡಬೇಕು. ಆವಾಗ ಯಾವುದೇ ಕೆಲಸ ಆಗುತ್ತೆ ಅನ್ನೋ ಥರ ಇರುತ್ತೆ. ಆದರೆ ಕೆಲವೊಮ್ಮೆ ಆಗೋದಿಲ್ಲ. ಬಿಡು, ನನ್ನ ಕೈಯಲ್ಲಿ ಇನ್ನು ಎಷ್ಟು ಪ್ರಯತ್ನ ಮಾಡಿದ್ರೂ ಸಿಗಲ್ಲ ಅನ್ನೋ ಥರ ಇದ್ದರೆ ಕೆಲವೊಮ್ಮೆ ಆಗಿಬಿಡುತ್ತೆ. ಅಂದರೆ ಅಕಸ್ಮಾತ್ ಆಗಿಬಿಡುತ್ತೆ. ಅಂಥ ಕೆಲಸಗಳೆಲ್ಲ ಅಕಸ್ಮಾತಾಗಿ ಆಗಿಬಿಡುತ್ತದೆ. ಇಡೀ ವರ್ಷ ಪೂರ್ತಿ ಈ ರೀತಿ ನಿಮ್ಮನ್ನು ಡೋಲಾಯಮಾನವಾಗಿ ಎಳೆದಾಡ್ತಾ ಇರುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ಆಗುತ್ತೆ ಆಗುತ್ತೆ ಅಂದ್ಕೊತೀರ, ಆಗೋದೇ ಇಲ್ಲ. ಕೆಲವೊಮ್ಮೆ ಆಗಲ್ಲ ಬಿಡು ಅಂತ ಅಂದ್ಕೊಂಡಿದ್ದ ತಕ್ಷಣ ಆಗಿಬಿಡುತ್ತೆ. ಆ ರೀತಿ ಇಡೀ ವರ್ಷ ಪೂರ್ತಿ ಇರುತ್ತೆ. ಈ ರೀತಿ ವಿಚಿತ್ರ ಸನ್ನಿವೇಶಗಳು ಏರ್ಪಡುವುದು ಎಲ್ಲಕ್ಕಿಂತ ಮುಖ್ಯವಾಗಿ ವಿಚಿತ್ರವಾದಂತಹ ಸನ್ನಿವೇಶಗಳು ಏರ್ಪಡುವುದು. ಎಲ್ಲಕ್ಕಿಂತ ಮುಖ್ಯವಾಗಿ ಅನಾರೋಗ್ಯದ ಸಮಸ್ಯೆಗಳು ಜಾಸ್ತಿ ಇವೆ. ಆರೋಗ್ಯದ ವಿಷಯದಲ್ಲಿ ಎಲ್ಲರೂ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯವಾದಂತಹ ವಿಷಯ ಆಗಿರುತ್ತದೆ. ಚಿಕ್ಕವರು ದೊಡ್ಡವರು ಎನ್ನದೇ ಎಲ್ಲರೂ ಆರೋಗ್ಯಪರವಾದಂತಹ ಎಚ್ಚರಿಕೆ ವಹಿಸಲೇಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ದೀರ್ಘಕಾಲ ಕಾಯಿಲೆ ಇರುವವರು ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ಯಾಕೆಂದರೆ ಅಂಗಾಂಗಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಕಣ್ಣು, ಉದರ ಸಂಬಂಧಿ ವ್ಯಾಧಿ, ಕಿಡ್ನಿ, ತರಾವರಿ ಸಮಸ್ಯೆಗಳು ಏರ್ಪಡುವುದು ಕಾಣುತ್ತಿದೆ. BP, ಶುಗರು, ಥೈರಾಯ್ಡು ಮುಂತಾದ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ತಾ ಇರಿ. ಆಗಾಗ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ. ಆಹಾರ ನಿಯಮ ಪಾಲಿಸಿ. ಯೋಗ, ವ್ಯಾಯಾಮ, ವಾಕಿಂಗು ಮತ್ತು ಸಮಯಕ್ಕೆ ಸರಿಯಾಗಿ ಔಷಧಿ ಚಿಕಿತ್ಸೆ ತೆಗೆದುಕೊಂಡರೆ, ಜಾಗೃತ ಇದ್ದರೆ ಏನೂ ಸಮಸ್ಯೆ ಆಗಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಶತ್ರುಪೀಡೆ ಜಾಸ್ತಿ ಇದೆ. ಶತ್ರುಗಳು ನಿಮ್ಮ ಬಗ್ಗೆ ಯಾವಾಗ ಇವನು ಕೆಳಗೆ ಬೀಳುವನೋ ಎಂದು ಆಶಿಸುತ್ತಾ ಇರುತ್ತಾರೆ. ಯಾರ ಕಣ್ಣಿಗೂ ಸಿಗದೆ ನಿಮ್ಮ ಚಟುವಟಿಕೆಗಳಲ್ಲಿ ನೀವು ನಿಮ್ಮೊಂದಿಗೆ ಇದ್ದು ಬಿಡಿ. ಪ್ರದರ್ಶನಗಳನ್ನು ಮಾಡಬೇಡಿ. ಆದರೆ ಕಣ್ಣಿಗೆ ಸಿಗದೆ ಓಡಾಡಿ. ಯಾರಾದರೂ ಕಣ್ಣಿಗೆ ಕಾಣಿಸಿದ್ರೆ ತಾನೇ, ಕಣ್ಣಿಗೆ ಬಿದ್ದರೆ ತಾನೇ ತೊಂದರೆ. ಇಲ್ಲ ಅಂದರೆ ಸಮಸ್ಯೆ ಇಲ್ಲ. ಹಣವಂತೂ ಬರುತ್ತದೆ, ಅಪರಿಮಿತವಾಗಿ ಬರುತ್ತದೆ. ಅದೇ ರೀತಿ ಖರ್ಚುಗಳು ಸಹ ಯಥೇಚ್ಛವಾಗಿ ಬ್ರಹ್ಮಾಂಡವಾಗಿದ್ದಾವೆ. ಬಂದಂತೆ ಖರ್ಚು ಆಗಿಬಿಡುತ್ತದೆ. ಸಾಕಾಗುವಷ್ಟು, ಬೇಕಾಗುವಷ್ಟು ಹಣ ಇರುವುದಿಲ್ಲ. ಆ ಕಾರಣದಿಂದ ಹೆಚ್ಚು ತೊಂದರೆ ಅನುಭವಿಸುತ್ತೀರಿ. ಸಂಬಂಧಗಳ ವಿಷಯಕ್ಕೆ ಬಂದರೆ, ಗಂಡ ಹೆಂಡತಿ ಜೊತೆ ಬಿರುಕು ವಾತಾವರಣ, ಇಬ್ಬರು ಮಾತು ಬಿಡುವಂಥ ಅವಕಾಶ ಇರುತ್ತದೆ. ಅವರಿಗೆ ಎಲ್ಲವೂ ತಪ್ಪಾಗಿ ಕಾಣುತ್ತದೆ. ಕುಟುಂಬ ಕಲಹಗಳು ಏರ್ಪಡುವುದು, ಅವಮಾನ, ಅಪವಾದ, ತರಹದ ಸಮಸ್ಯೆಗಳು ಕಂಡುಬರುತ್ತಿವೆ. ಗಂಡ ಹೆಂಡತಿ ಮಧ್ಯೆ ಮಾತನಾಡುವಾಗ ವ್ಯವಹಾರದ ವಿಷಯಗಳು ಇರಬಹುದು, ಕುಟುಂಬದ ವಿಷಯಗಳಿರ್ಬೋದು, ಸ್ವಲ್ಪ ಮಟ್ಟಿಗೆ ಜಾಗೃತ ವಹಿಸಿ. ಕಿರಿಕಿರಿಯನ್ನು ಮಾಡುತ್ತದೆ. ಯಾಕೆಂದರೆ ಮಾತು ಮನೆ ಕೆಡಿಸ್ತು ಅನ್ನೋ ಹಾಗೆ
ಈ ಸಮಸ್ಯೆಗಳನ್ನು ಕಿರಿಕಿರಿ ಮಾಡುತ್ತೆ. ಪ್ರೇಮಿಗಳ ಮಧ್ಯೆ ಬ್ರೇಕಪ್, ಕಿರಿಕಿರಿ ಆಗುವಂತಹ ಜಗಳವಾಗುವ ಸಂಭವ ಇರುತ್ತದೆ. ನಿಮ್ಮ ಪ್ರೀತಿಯನ್ನು ನಿಮ್ಮ ಕುಟುಂಬದಲ್ಲಿ ಕೆಲವೊಮ್ಮೆ ಒಪ್ಕೊಳ್ಳೋದಿಲ್ಲ. ಜೀವನದಲ್ಲಿ ಸೆಟಲ್ ಆಗದೇ ಇರೋವಂಥದ್ದೇ ಸಮಸ್ಯೆ ಇರ್ಬೋದು. ಎಲ್ಲವೂ ಸಮಸ್ಯೆಯಾಗಿ ಉದ್ಭವಿಸುವುದು. ಜಾಗೃತ ವಹಿಸಿ. ಪ್ರೇಮಿಗಳು ಸಹ ದೂರವಾಗುವಂತಹ ಸಂಭವ ಹೆಚ್ಚು ಕಾಣುತ್ತಿದೆ. ದೂರ ಪ್ರಯಾಣವನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡುವುದು ಒಳ್ಳೆಯದು. ವಿದೇಶ ಪ್ರಯಾಣ, ವೀಸಾ ವಿಷಯಗಳಲ್ಲಿ ಕಿರಿಕಿರಿಯನ್ನು ತರುವುದು. ವಿದೇಶದಲ್ಲಿ ಉದ್ಯೋಗ ಪರವಾದಂತಹ ನಷ್ಟ ಸಂಭವಿಸುವುದು ಕಾಣುತ್ತಿದೆ. ಗೃಹಪರವಾದಂಥ ಸಮಸ್ಯೆಗಳು, ಗ್ರೀನ್ ಕಾರ್ಡಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಇವೆಲ್ಲ ವಿಷಯಗಳ ಬಹಳ ತೀವ್ರತರವಾದಂಥ ರೀತಿಯಲ್ಲಿ ಸಮಸ್ಯೆಗಳು. ಇದರ ಬಗ್ಗೆ ಜಾಗೃತ ವಹಿಸಬೇಕಾಗುತ್ತದೆ. ತೀರ್ಥಯಾತ್ರೆ, ವಿಹಾರಯಾತ್ರೆ, ವಿದೇಶ ಯಾತ್ರೆಗಳನ್ನು ಮುಂದೂಡುವುದು ಒಳ್ಳೆಯದು. ಇದರ ಮೂಲಕ ಇಬ್ಬಂದಿ ಪರಿಸ್ಥಿತಿ ಏರ್ಪಡುವುದು ಕಾಣುತ್ತಿದೆ. ಹಣಕಾಸು ಈ ವರ್ಷ ಪ್ರಾರಂಭದಿಂದ ಮಿಶ್ರ ಫಲಗಳನ್ನು ಕಾಣುತ್ತಿದೆ. ಮಾಡುವ ಯಾವುದೇ ಉದ್ಯೋಗ ವ್ಯಾಪಾರಗಳು ಕಷ್ಟ ಸಂಕಷ್ಟಗಳಿದ್ದರೂ ಅನುಕೂಲ ಮತ್ತು ಆದಾಯವನ್ನು ಪಡೆಯುವಿರಿ. ಎಲ್ಲವೂ ಕಷ್ಟದಿಂದ ಬರುತ್ತದೆ ವಿನಃ ಹಾಗೆ ಬರುವುದಿಲ್ಲ. ಹಾರ್ಡ್ ವರ್ಕಿಗೆ ತಕ್ಕಂತೆ ಹಣ ಸಿಗುತ್ತದೆ. ಹಾರ್ಡ್ ವರ್ಕ್ ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ನಿಮ್ಗೆ ಹಣ ಸಿಗುತ್ತೆ, ಸುಮ್ಮನೆ ಸಿಗೋದಿಲ್ಲ. ಮನಃಶಾಂತಿ ಈ ವರ್ಷ ನಿಮಗೆ ಮನಃಶಾಂತಿ ಇರುವುದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅಶಾಂತಿ ಕಾಡುತ್ತಿರುತ್ತದೆ. ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳಿಂದ ಮಾತಿನ ಮೂಲಕ ಕಿರುಕುಳ ಏರ್ಪಡುವಂತಹ ಸಂಭವ, ನಿಮ್ಮನ್ನು ಕೀಳಾಗಿ ನೋಡುವಂತಹ ಸಂಭವ ಇರುತ್ತದೆ. ಎಚ್ಚರಿಕೆ ವಹಿಸಿ. ಖರ್ಚುಗಳು ಈ ವರ್ಷ ಜಾಸ್ತಿ ಇರುವುದರಿಂದ ಋಣಬಾಧೆ ಏರ್ಪಡುವುದು, ವಿಪರೀತ ಸಮಸ್ಯೆಗಳು ಹಠಾತ್ತಾಗಿ ಏರ್ಪಡುವುದು ಕಾಣುತ್ತಿದೆ. ಬಂಧು ಮಿತ್ರರ ಬಳಿ ವಾಗ್ವಾದಗಳು ಇರಬಹುದು. ರಿಲೇಷನ್ಶಿಪ್ ವ್ಯವಹಾರಗಳಿರ್ಬೋದು, ತೊಂದರೆಗಳಿರುತ್ತದೆ. ಇವರೆಲ್ಲರ ಬಳಿ ಜಾಗೃತ ವಹಿಸುವುದು ಅನಿವಾರ್ಯವಾಗಿದೆ ನಿಮ್ಮ ಪಾಲಿಗೆ. ಭೂಗೃಹ ನಿರ್ಮಾಣ ಕಾರ್ಯಗಳು ಆಲಸ್ಯವಾಗಿ ಜರುಗುತ್ತದೆ. ವಿವಾಹ ಸಂಬಂಧಗಳು ಹತ್ತಿರಕ್ಕೆ ಬಂದು ಕೆಡುವಂತಹ ಸಂಭವ ಹೆಚ್ಚಾಗಿರುತ್ತದೆ. ನಂತರ ಮತ್ತೆ ಕುದುರುತ್ತದೆ. ಯಾವುದೇ ಸಮಸ್ಯೆ ಇಲ್ಲ. ಅದೆಲ್ಲದರ ಬಗ್ಗೆ ನೀವು ಜಾಗೃತ ವಹಿಸಿ. ಯಾಕೆಂದರೆ ಮಾತು ಮನೆ ಕಡಿಸ್ತು ಅನ್ನೋ ಹಾಗೆ ಮಾತುಗಳನ್ನಾಡುವಾಗ ಸ್ವಲ್ಪ ಜಾಗೃತ ವಹಿಸುವುದು ಅನಿವಾರ್ಯವಾಗಿದೆ. ಹಾಸ್ಪಿಟಲ್ಗೆ ಸಂಬಂಧಿಸಿದ ಮತ್ತು ಆರೋಗ್ಯಪರವಾಗಿ ಔಷಧಿ ಸೇವನೆ, ಚಿಕಿತ್ಸೆ ಕಂಪಲ್ಸರಿ ತೆಗೆದುಕೊಳ್ಳಬೇಕು. ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ವ್ಯಾಯಾಮ, ವಾಕಿಂಗ್ ತಪ್ಪದೆ ಮಾಡಿ. ಬ್ಯಾಂಕು ಲೇವಾದೇವಿ ವಿಷಯಗಳಲ್ಲಿ ನಿಧಾನಗತಿ, ವಿಳಂಬ ಏರ್ಪಡುವುದು ಕಾಣುತ್ತಿದೆ. ಆಸ್ತಿ ವಿಷಯದಲ್ಲಿ ವಿಳಂಬ ಕಾಣುತ್ತಿದೆ. ಡಾಕ್ಯುಮೆಂಟ್ ವಿಷಯದಲ್ಲಿ ಏರುಪೇರು, ಪತ್ರಗಳು ಇಲ್ಲದೇ ಇರುವುದು ಕಾಣುತ್ತಿದೆ. ನಿಧಾನ, ವಿಳಂಬ ಆಗುವಂಥ ಸಂಭವ ಇರುತ್ತದೆ. ನಿಮ್ಮ ಆಸ್ತಿ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಲಿಟಿಗೇಷನ್ ಎದುರಾಗುವಂತಹ ಸಮಸ್ಯೆ ಇರುತ್ತದೆ. ಆಸ್ತಿ ಕೋರ್ಟಿಗೆ ಹೋಗುವಂಥ ಸಂಭವ ಏರ್ಪಡುವುದು. ಹಿರಿಯರ ಆಸ್ತಿಗಳಿರ್ಬೋದು, ಪಾಲುಗಾರಿಕೆ ಇರ್ಬೋದು, ನಿಮ್ಮ ಪಾಲು ಬರುವಾಗ ಯಾವುದಾದ್ರೂ ಒಂದು ವಿಳಂಬ ನೀತಿ, ನಿಧಾನಗತಿ, ಅದರ ಬಗ್ಗೆ ಜಗಳ, ತಗಾದೆ ಇವೆಲ್ಲವೂ ಕಾಣುತ್ತಿದೆ. ಸ್ವಲ್ಪ ಜಾಗೃತ ವಹಿಸಿ. ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು, ಹುಡುಗರು ಮತ್ತು ಹುಡುಗಿಯರ ವಿಷಯದಲ್ಲಿ ಬಹಳ ಸಮಸ್ಯೆಗಳು ಕಾಣುತ್ತಿವೆ. ಏಕೆಂದರೆ ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ಮೋಸ ಹೋಗುವಂಥ ಸಂಭವ ಇರುತ್ತದೆ. ಹುಡುಗಿಯರ ವಿಷಯದಲ್ಲಿ ಹುಡುಗರು ಜಾಗೃತ ವಹಿಸಿ, ಹುಡುಗರ ವಿಷಯದಲ್ಲಿ ಹುಡುಗಿಯರು ಜಾಗೃತ ವಹಿಸಿ. ಎಲ್ಲರೂ ಮೋಸ ಹೋಗುವಂತಹ ಸಂಭವ ಜಾಸ್ತಿ ಇದೆ ಈ ವರ್ಷ ನಿಮಗೆ. ವಿಪರೀತ ಶಾರೀರಿಕ ವ್ಯಾಮೋಹಗಳು, ಸಂಬಂಧಗಳು ದುರುಪಯೋಗ ಆಗುವಂತಹ ಸಂಭವ ಜಾಸ್ತಿ ಕಾಣುತ್ತಿದೆ. ಜಾಗೃತಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ತೀವ್ರತರವಾದಂತಹ ಸಮಸ್ಯೆಗಳಿಗೆ ಒಳಗಾಗುವಿರಿ. ಕುಟುಂಬದ ಕೀರ್ತಿ, ಗೌರವ ಉಳಿಸಿ ಬೆಳೆಸುವುದು ನಿಮ್ಮ ಸವಾಲಾಗಿರುತ್ತದೆ. ಈ ವರ್ಷ ವಿವಾಹೇತರ ಸಂಬಂಧಗಳು, ಪರಸ್ಪರ ವ್ಯಾಮೋಹದ ವಿಷಯದಲ್ಲಿ ಹೆಚ್ಚು ಜಾಗೃತ ವಹಿಸುವುದು ಅನಿವಾರ್ಯವಾಗಿದೆ. ದುರಾಸೆಗಳನ್ನು ನಿಯಂತ್ರಿಸಿ ತಡೆ ಹಿಡಿಯಬೇಕು. ಇಲ್ಲವೆಂದರೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಯಾವುದೇ ಕೆಲಸ ಕಾರ್ಯಗಳು ತುಂಬ ಎಫರ್ಟ್ ಹಾಕಿ ಸಾಧಿಸುವ ಛಲ ನಿಮ್ಮ ಮುಂದೆ ಇದೆ. ಆ ಛಲ ಇತ್ತು ಅಂದರೆ ಯಶಸ್ವಿಯಾಗುವಿರಿ.
ಸಂಬಂಧಗಳ ಮಧ್ಯದಲ್ಲಿ ನಿಮಗೆ ಸಮಸ್ಯೆಗಳು ತಿಳಿಯಾಗುವುದು. ಸಂವತ್ಸರದ ಮಧ್ಯದಲ್ಲಿ ನಿಮಗೆ ಸಮಸ್ಯೆಗಳು ಸ್ವಲ್ಪ ತಿಳಿಯಾಗುವು. ಆಗ ತುಂಬ ವೇಗವನ್ನು ಪಡೆದುಕೊಳ್ಳುತ್ತದೆ. ಆಗ ಉದ್ಯೋಗ, ವ್ಯಾಪಾರ, ಆಧ್ಯಾತ್ಮ, ದೇವರು ಮತ್ತು ವಿಶೇಷವಾದಂತಹ ಪ್ರೀತಿ, ಒಲವು ಏರ್ಪಡುತ್ತದೆ. ದೇವತಾ ದರ್ಶನ, ಮನೆಯಲ್ಲಿ ಶುಭ ಕಾರ್ಯಗಳು, ತುಂಬ ಒಳ್ಳೆಯ ಕೆಲಸ ಕಾರ್ಯಗಳು ನಿಮಗೆ ಸಂತೋಷವನ್ನು, ಆನಂದವನ್ನು ತರುತ್ತದೆ. ಈ ವರ್ಷ ಮಾನಸಿಕ ಧೈರ್ಯವನ್ನು ಬೆಳೆಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಶಾರೀರಿಕ ಆರೋಗ್ಯದ ವಿಷಯದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸ್ನೇಹಿತರ ಜೊತೆಯಲ್ಲಿ ಜಾಗೃತ ವಹಿಸಿ. ನಿಂತು ಹೋದ ಕೆಲಸಗಳು ತಡವಾದರೂ ಮುಂದುವರಿಯುತ್ತವೆ. ಈ ವರ್ಷ ಲಾಟ್ರಿ, ಷೇರು, ಟ್ರೇಡಿಂಗು ಇದರಲ್ಲಿ ನಷ್ಟ ಅನುಭವಿಸುವಿರಿ. ಅದರ ಗೊಡವೆಗೆ ಹೋಗದೇ ಇರುವಂಥದ್ದೇ ಒಳ್ಳೆಯದು. ಬೇರೆಯವರಿಗೆ ಸಾಲ ಕೊಟ್ಟರೂ ಸಹ ನಷ್ಟವನ್ನು ಅನುಭವಿಸುವಿರಿ. ಬ್ಯಾಂಕಿಗೆ ಸಂಬಂಧಪಟ್ಟಂಥ ವಿಷಯಗಳು ನಿಧಾನಗತಿಯಾಗುತ್ತವೆ. ಸಂತಾನಕ್ಕಾಗಿ ಪ್ರಯತ್ನಿಸಿ, ಅದರಿಂದ ಮಿಸ್ಕ್ಯಾರಿ ಆಗುವಂಥ ಸಂಭವ ಇರುತ್ತದೆ. ಇದೆಲ್ಲವೂ ನಿಮ್ಮ ಜಾತಕದಿಂದ ನಿರ್ಣಯ ಆಗುತ್ತದೆ ವಿನಃ ಇದು ಕೇವಲ ಜನರಲ್ ಆದಂತಹ ಗೋಚಾರ ಫಲವಾಗಿದೆ. ಆರೋಗ್ಯ, ಯಾವುದಾದ್ರೂ ವಿಷಯಕ್ಕೆ ಆಪರೇಷನ್ ಚಿಕಿತ್ಸೆ ಮಾಡಿಸಿಕೊಳ್ಳುವ ಮೊದಲು ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿ ನಂತರ ಚಿಕಿತ್ಸೆ ಮುಂದುವರಿಸಿ. ಆರೋಗ್ಯ ಮತ್ತು ಮಾನಸಿಕ ವಿಷಯದಲ್ಲಿ ಜಾಗೃತವಾಗಿರಿ. ಅಭಿವೃದ್ಧಿ ಕಾರ್ಯಗಳು ಆಗುವವು. ಕೆಲವು ಹೆಸರು ಕೀರ್ತಿಗಾಗಿ ತುಂಬ ಪ್ರಯತ್ನ ಮಾಡುವಿರಿ. ಹೊಸ ಹೊಸ ಕೆಲಸ, ವ್ಯಾಪಾರ, ಉದ್ಯೋಗ, ಪಾರ್ಟ್ ಟೈಮ್ ಜಾಬು, ಪಾರ್ಟ್ ಟೈಮ್ ಕೆಲಸಗಳು, ವ್ಯಾಪಾರಗಳು ಇವೆಲ್ಲವನ್ನು ಬಯಸುವವರು ಪ್ರಯತ್ನಿಸಿ, ಒಳ್ಳೆಯದಾಗುತ್ತದೆ. ಅನೇಕ ರೀತಿಯಲ್ಲಿ ಅನೇಕ ವಿಷಯಗಳಲ್ಲಿ ಉತ್ಸಾಹದಿಂದ ಇರುತ್ತೀರಿ. ಉತ್ಸಾಹ ಇರೋದಕ್ಕೆ ಪ್ರಯತ್ನ ಪಡಬೇಕು. ಶತ್ರುಪೀಡೆ ಜಾಸ್ತಿ ಬೆಳೆಯುತ್ತದೆ. ಮಾನಸಿಕ ಉಲ್ಲಾಸ ಕಡಿಮೆ ಆಗುವ ಸಂಭವ ಇರುತ್ತದೆ. ದೂರ ಪ್ರಯಾಣದಲ್ಲಿ ನಷ್ಟ ಅನುಭವಿಸುವಿರಿ. ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳದ ಕಾರಣ ಆರೋಗ್ಯಪರವಾದಂಥ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಅನಾವಶ್ಯಕವಾದಂಥ ಖರ್ಚುಗಳು ಕಾಣುತ್ತಿವೆ. ವ್ಯವಸಾಯದವರಿಗೆ ವ್ಯವಸಾಯ ನಷ್ಟ, ಅನಾರೋಗ್ಯ ಸಮಸ್ಯೆಗಳು, ಅಜೀರ್ಣ, ಮನೆ ಮಂದಿಯವರೊಂದಿಗೆ ಜಗಳ, ಮನಸ್ತಾಪಗಳು, ಇದರಿಂದ ಹಣವು ಹೆಚ್ಚಾಗಿ ಖರ್ಚಾಗುವಂಥ ಸಂಭವ ಜಾಸ್ತಿ ಇದೆ, ನೋಡಿಕೊಳ್ಳಿ. ವಿದ್ಯಾಭ್ಯಾಸ, ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕಡಿಮೆ ಆಗುವ ಸಂಭವ ಸಾಧ್ಯತೆ ಹೆಚ್ಚಾಗಿದೆ, ಇದು ಕಾಣುತ್ತಿದೆ. ಏಕಾಗ್ರತೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಿಕೊಂಡರೆ ಒಳ್ಳೆಯದು. ಅದರಲ್ಲಿ ಗಾಯತ್ರಿ ಮಂತ್ರ, ಹನುಮಾನ್ ಚಾಲಿಸ, ಧ್ಯಾನ ಇದೆಲ್ಲ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿ ನಿಲ್ಲುತ್ತದೆ. ನಿರುದ್ಯೋಗಿಗಳಿಗೆ ಒಳ್ಳೊಳ್ಳೆ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಆದರೆ ಮೇಲಾಧಿಕಾರಿಗಳ ಜೊತೆಯಲ್ಲಿ ಕಿರಿಕ್ ಮಾಡಿಕೊಳ್ಳದೆ ಹೋಗಬೇಕು. ಮಾಡುವ ಕೆಲಸಗಳು ಗುರುತಿಸದೇ ಇರುವುದು, ಪ್ರಮೋಷನ್ ನಿಂತು ಬಿಡುವುದು ಕಾಣುತ್ತಿದೆ. ನಿಮಗೆ ಸ್ಥಾನ ಬದಲಾವಣೆ ವಿಷಯಗಳು ಇದೆ, ಜಾಗೃತ ವಹಿಸಿ. ವ್ಯಾಪಾರಿಗಳಿಗೆ ಮಿಶ್ರ ಫಲ ಕಾಣುತ್ತಿದೆ, ಇದರ ಬಗ್ಗೆ ಜಾಗೃತ ವಹಿಸಿ. ದೊಡ್ಡ ದೊಡ್ಡ ಯೋಜನೆಗಳು ಮಾಡಿಕೊಳ್ಳಬೇಡಿ. ಲಾಭ ನಷ್ಟಗಳು ಸಮಾನವಾಗಿ ಕಾಣುತ್ತಿದೆ. ಕಾರ್ಮಿಕರಿಗೆ ಸಂಕಷ್ಟಕರವಾಗಿದೆ. ಕಾರ್ಮಿಕರಿಗೆ ಅಸಂತುಷ್ಟಿ ಕಾಣುತ್ತಿದೆ. ಗೌರವ, ಮರ್ಯಾದೆ, ಕೀರ್ತಿ, ಪ್ರತಿಷ್ಠೆಗಳು ಕಡಿಮೆ ಆಗುತ್ತವೆ. ವ್ಯವಸಾಯ ಜೀವಿಗಳಿಗೆ ಅತಿ ಲಾಭ ಇಲ್ಲ, ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಮೀನುಗಾರರು, ಪೌಲ್ಟ್ರಿ ಫಾರಮು, ಕುಕ್ಕಟೋದ್ಯಮಿಗಳಿಗೆಲ್ಲ ಪರವಾಗಿಲ್ಲ. ಕೈ ಕೆಲಸ, ಕರಕುಶಲಗಾರರು, ಸಂಗೀತಗಾರರಿಗೆ, ಕಲಾವಿದರಿಗೆ ಗೌರವ ಕಂಡು ಬರುತ್ತಿದೆ. ಸಿನಿಮಾ ರಂಗದವರಿಗೆ ನೂತನ ಅವಕಾಶಗಳು ಕಂಡು ಬರುತ್ತಿದೆ. ಸಿನಿಮಾ, ಟಿವಿ, ಮೀಡಿಯಾ ರಂಗದವರಿಗೆ ಅವಕಾಶಗಳಿದ್ದರೂ ಹೆಚ್ಚು ಲಾಭದಾಯಕವಾಗುವುದಿಲ್ಲ, ಸಾಧಾರಣವಾಗಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ಪದವಿ ಗಂಡಾಂತರಗಳು ಕಾಣುತ್ತಿವೆ. ರಾಜೀನಾಮೆ ನೀಡುವಂತಹ ಸಂದರ್ಭಗಳು ಬರುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಜಾಗೃತ ವಹಿಸಿ. NRI, ವಿದೇಶದಲ್ಲಿರುವವರಿಗೆ ವ್ಯತಿರೇಕ ಪರಿಸ್ಥಿತಿಗಳು ಕಾಣುತ್ತಿವೆ. ಕೆಲವರು ವಿದೇಶದಿಂದ ಹಿಂತಿರುಗುವ ಸಂದರ್ಭ ಒದಗಿ ಬರುವುದು, ಅಲ್ಲಿ ಅನುಕೂಲಗಳು ಇಲ್ಲದೇ ಇರುವುದು ಕಂಡುಬರುತ್ತಿದೆ. ಈ ವರ್ಷ ವಿದ್ಯಾರ್ಥಿನಿಯರು ಇವರೆಲ್ಲರೂ ಜಾಗೃತವಾಗಿ ಇರಬೇಕು. ಉದ್ಯೋಗ ಸಮಸ್ಯೆಗಳು ಇರುತ್ತವೆ. ಸ್ತ್ರೀಯರಿಗೆ ಅನಾರೋಗ್ಯ ಸಮಸ್ಯೆಗಳಿಂದ ಸಂರಕ್ಷಿಸಿಕೊಳ್ಳಬೇಕು. ಅವರು ಜಾಗೃತ ವಹಿಸಿ. ನಂಬಿಕೆ ದ್ರೋಹಗಳು ಹೆಚ್ಚಾಗಿರುತ್ತವೆ. ಖಚಿತವಾಗಿ ಗ್ರಹಗಳ ಶಾಂತಿಯನ್ನು ಎಲ್ಲರೂ ಮಾಡಿಕೊಳ್ಳಬೇಕು. ರವಿ, ಮಂಗಳ,
ಗುರು, ಶನಿ, ರಾಹು, ಕೇತು ಈ ಗ್ರಹಗಳ ಜಪ ಮಾಡಿಸಬಹುದು ಅಥವಾ ನೀವೇ ಜಪ ಮಾಡಿಕೊಳ್ಳಬಹುದು. ನೀವೇ ಮಾಡಿಕೊಂಡ್ರೆ ಹೆಚ್ಚು ಫಲ ಸಿಗುತ್ತದೆ. ಹನುಮಾನ್ ಚಾಲಿಸ ನಿತ್ಯವೂ ಪಾರಾಯಣ ಮಾಡಿ. ಅನುಕೂಲ ಇರುವವರು ಲಕ್ಷ್ಮೀ ಗಣಪತಿ ಹೋಮ, ಸುದರ್ಶನ ಹೋಮ, ಚಂಡಿ ಹೋಮ ಮುಂತಾದವನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಈ ವರ್ಷ ಸಮಸ್ಯೆಗಳಿಂದ ಪಾರಾಗುವುದಕ್ಕೆ ಸಣ್ಣ ಸಲಹೆ ಏನು ಅಂತಂದರೆ, ಪಂಚಮುಖಿ ರುದ್ರಾಕ್ಷಿ ಮತ್ತು 6 ಮುಖದ ರುದ್ರಾಕ್ಷಿಯನ್ನು ಧರಿಸಿ. ಇದು ಮೇಷರಾಶಿಗೆ ಉತ್ತಮ ಪರಿಹಾರವಾಗಿರುತ್ತದೆ. ಇದರಿಂದ ದೈವಬಲ ಹೆಚ್ಚಾಗುತ್ತದೆ. ಇದನ್ನು ನೀವು ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಈ ವರ್ಷವೆಲ್ಲ ನೀವು ವಿಜಯ, ವೀರ್ಯ, ಆನಂದ, ಶುಭ ಫಲಗಳನ್ನು ಪಡೆಯುತ್ತೀರಿ. ಎಂಥ ಕೆಲಸಗಳಿದ್ದರೂ, ಎಂಥ ಸಮಸ್ಯೆಗಳಿದ್ದರೂ ಎದುರಿಸೋದಕ್ಕೆ ಆಗುತ್ತದೆ. ಯಾಕೆಂದರೆ ಯಾವ ಮನುಷ್ಯನಿಗೆ ಕಷ್ಟ ಬಂದಿದೆಯೋ ಆ ಮನುಷ್ಯನಿಗೆ ದೈವ ಬಲ ಇಲ್ಲ ಅಂತ ಅರ್ಥ. ದೈವ ಬಲ ಪಡ್ಕೊಂತಂದರೆ ಕಷ್ಟಗಳನ್ನು ಈಸಿಯಾಗಿ ಎದುರಿಸ್ಬೋದು ಅಂತ. ಅದಕ್ಕೋಸ್ಕರ ಈ ಜಪಗಳನ್ನು ಹೇಳಿರುವಂಥದ್ದು. ಪ್ರತಿಯೊಬ್ಬರು ಈ ಮಂತ್ರ ಜಪಗಳನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅದೃಷ್ಟ ಸಂಖ್ಯೆ 9. ಅದೃಷ್ಟದ ದಿನಾಂಕ 1, 2, 3, 4, 7, 18, 27 ತಾರೀಕುಗಳು ಒಳ್ಳೆಯದು. ಅದೃಷ್ಟದ ವಾರಗಳು ಆದಿವಾರ, ಸೋಮವಾರ, ಮಂಗಳವಾರ, ಗುರುವಾರಗಳು ಚೆನ್ನಾಗಿದ್ದಾವೆ. ಪ್ರತಿ ಶನಿವಾರ ಉಪವಾಸ ಮಾಡಿ, ಅಂದು ನಾನ್ ವೆಜ್ ಅಭ್ಯಾಸ ಇರುವವರು ಶನಿವಾರದ ದಿವಸ ನಾನ್ ವೆಜ್ಜನ್ನು ಬಿಡಬೇಕಾಗುತ್ತದೆ. ಅವತ್ತಿನ ದಿವಸ ದೇವಾಲಯ ದರ್ಶನ ಮಾಡಿ. ಇಲ್ಲಿವರೆಗೂ ಫಲಗಳನ್ನು ಹೇಳಿರುವಂಥದ್ದು ಕೇವಲ ಗೋಚಾರ ಫಲಗಳು ಮಾತ್ರ. ಆದರೆ ನಿಮ್ಮ ವೈಯಕ್ತಿಕವಾದಂಥ ಜಾತಕದಲ್ಲಿ ಇರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಸಂಕಷ್ಟಗಳು, ಸಾಲಗಳು, ನಷ್ಟಗಳು, ಆರ್ಥಿಕ ಸಮಸ್ಯೆಗಳು, ವಿಪರೀತ ತುಂಬ ಸಮಸ್ಯೆಗಳಿರುವವರು ನಿಮ್ಮ ಹೆಸರು, ಡೇಟು, ಟೈಮು, ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ನೀಡಲಾಗುವುದು. ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ತಿಳಿಸಲಾಗುವುದು. ಅಪಾಯಿಂಟ್ಮೆಂಟ್ಗೆ ವಾಟ್ಸಪ್ಪನ್ನು ಸಂಪರ್ಕಿಸಬಹುದು. ಸಂಪೂರ್ಣ ಜಾತಕ ಬೇಕು ಅಂತಂದರೆ ನಿಮ್ಮ ಹೆಸರು, ಡೇಟು, ಟೈಮು, ಹುಟ್ಟಿದ ದಿನಾಂಕ ಇವೆಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮಗೊಂದು ಕಂಪ್ಯೂಟರ್ ಜಾತಕ ಕಳಿಸಲಾಗುವುದು. PDF ಮಾಡಿ ನಿಮ್ಮ ವಾಟ್ಸಪ್ಗೆ ಕಳಿಸಲಾಗುವುದು. ಅದರಲ್ಲಿ ನಿಮ್ಮ ಸಂಪೂರ್ಣ ಭವಿಷ್ಯ 60 ಪೇಜ್ಗಳಿರುತ್ತವೆ. ಇದು ಕಂಪ್ಯೂಟರ್ ಜಾತಕ ಆಗಿರುತ್ತದೆ. ವಾಸ್ತು ದೋಷ ಪರಿಹಾರಕ್ಕೆ ಸಂಪರ್ಕಿಸಬಹುದು. ಹೊಸದಾಗಿ ಮನೆ ಕಟ್ಟುವವರು ಸಂಪೂರ್ಣ ವಾಸ್ತುಶಾಸ್ತ್ರದಂತೆ ಕಟ್ಟಲು ಸಹಕಾರ ನೀಡಲಾಗುವುದು. ನ್ಯೂಮರಾಲಜಿ ನಿಮ್ಮ ಅದೃಷ್ಟದ ಹೆಸರು, ಅದೃಷ್ಟದ ಕಂಪನಿ ಹೆಸರು, ಅದೃಷ್ಟದ ಮಗುವಿನ ಹೆಸರು, ಅದೃಷ್ಟದ ಮೊಬೈಲ್ ನಂಬರು, ವಾಹನ ನಂಬರು, ನಿಮ್ಮ ಅದೃಷ್ಟದ ಸಂಖ್ಯೆ ಬೇಕಾದಲ್ಲಿ, ನ್ಯೂಮರಾಲಜಿ ಭವಿಷ್ಯ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ವಾಟ್ಸಪ್ ಮೂಲಕ. ನಮ್ಮ ಜೊತೆಯಲ್ಲಿ ಯಾರಿರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಮೊಬೈಲ್ ಮಾತ್ರ 24 ಗಂಟೆ ನಮ್ಮ ಜೊತೆಯಲ್ಲಿರೋದ್ರಿಂದ ಮೊಬೈಲಲ್ಲಿ ಒಂದು ಒಳ್ಳೆ ನಂಬರನ್ನು ಇಟ್ಕೊಬೇಕು ನೀವು. ಆ ನಂಬರಿಂದ ಅದೃಷ್ಟವನ್ನು ಪಡೆಯುತ್ತೀರಿ. ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ. ಈ ಚಿಕಿತ್ಸೆಯಲ್ಲಿ ಮಾನಸಿಕ ಸಮಸ್ಯೆಗಳು, ಅನಾರೋಗ್ಯ, ಮೈಗ್ರೇನು, ಉಸಿರಾಟ ತೊಂದರೆ, ಸ್ತ್ರೀಯರ ಸಮಸ್ಯೆಗಳು, ಖಿನ್ನತೆಗೆ, ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ, ಪದೇ ಪದೇ ಬದಲಾಗುವಂತಹ ಕ್ಯಾರೆಕ್ಟರ್ ಇರಬಹುದು, ನಿದ್ರಾಹೀನತೆ, ಭಯ, ಗೊಂದಲ, ಮನೆಯಲ್ಲಿ ಯಾರೋ ಓಡಾಡುವಂತಹ ಮಾನಸಿಕ ಸಮಸ್ಯೆಗಳು, ಮಾಟ ಮಂತ್ರ ಆಗಿದೆ ಎಂದುಕೊಂಡು ಖಿನ್ನತೆಗೆ ಒಳಗಾಗಿದ್ದರೆ, ವಿಪರೀತ ನಿಯಂತ್ರಣ ಮಾಡಲು ಆಗದಂತಹ ಕೋಪ, ದುಃಖ, ನೋವು, ಸಂಕಟ, ಮಾನಸಿಕ ವೇದನೆ ಅನುಭವಿಸುತ್ತಿರುವವರು ನಮ್ಮನ್ನು ಸಂಪರ್ಕಿಸಿದರೆ ಚಿಕಿತ್ಸೆಗೆ ಒಳಪಡಿಸಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅದನ್ನು ಮೂಲದಿಂದಲೇ ತೆಗೆದುಹಾಕಲಾಗುವುದು. ಹೊಸ ಭರವಸೆಯೊಂದಿಗೆ ಜೀವಿಸಲು ಸಾಧ್ಯವಾಗುತ್ತದೆ. ಪ್ರತ್ಯಾವರ್ತನ ಚಿಕಿತ್ಸೆಯಲ್ಲಿ ನಿಮಗೆ ತುಂಬ ಒಳ್ಳೆಯ ಅನುಭವ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ಎಲ್ಲರಿಗೂ ಯುಗಾದಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಾಡಿನ ಸಮಸ್ತ ಜನರಿಗೂ ಆಯುರಾರೋಗ್ಯ ಐಶ್ವರ್ಯ ತರಲಿ ಎಂದು ಆಶಿಸುತ್ತಾ ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.